ಇದೇ ತಿಂಗಳು 3ನೇ ತಾರೀಕಿನಂದು ಸುಮಾರು 450 ಪ್ರತಿಭಾನ್ವಿತ ಮಿತ್ರರಿಗೆ SLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಾಲೂಕಿನ ಎಲ್ಲ ಸಮಾಜದ ಮಕ್ಕಳನ್ನ ಕರೆದು ಅವ್ರನ್ನ ಒಂದ್ ಕಡೆ ಸೇರಿಸಿ ಗೌರವಿಸುವ ಒಂದು ಪ್ರಯತ್ನ ಅವತ್ತು ನಡೀತಾ ಇದೆ. ಅದಕ್ಕೆ ನಮ್ಮೆಲ್ಲರ ಸ್ನೇಹಿತರು, ಸಮಾನ ಮನಸ್ಸರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊತೀನಿ. ಪ್ರತಿ ವರ್ಷ ಕೂಡ ನಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ. ಈ ಸಾರಿ ನಮ್ಮ ಅಭಿಮಾನಿಗಳನ್ನಕ್ಕಿಂತ ಸ್ನೇಹಿತರು ಎಲ್ಲ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನರನ್ನ ಕರೆಸ್ತಂದು ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ವಾಲಂಟಿಯರ್ ಕೊಡ್ತಾ ಇದ್ದಾರೆ ಎಲ್ಲ. ಆರೋಗ್ಯ ಸೇವೆಯ ಬಗ್ಗೆ ಸಾಕಷ್ಟು ಗುಣಗಾನವನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಜನರು ನಾವು ಕೂಡ ರಾಜಕೀಯ ಸೇವೆಯನ್ನು ಕೂಡ ಮಾಡಬೇಕು ಅಂತ ಮತ್ತೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಆರೋಗ್ಯ ಸೇವೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅಂತ ಸನ್ನಿವೇಶ ಬಂದಾಗ, ಜನರು ಬಯಸಿದಾಗ ಕಾಲನ್ನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ. ಈಗ ನಾವು ನಮ್ಮ ಕೆಲಸ ಏನಂದ್ರೆ ಆರೋಗ್ಯ ಸೇವೆಯಲ್ಲಿ ಜನರನ್ನ, ಬಡವರನ್ನ, ನೊಂದವರನ್ನ ಅವ್ರಿಗೆ ಆ ನೋವಿಗೆ ಸ್ಪಂದಿಸಿ ಅವ್ರಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಂತ ಕಾಲ ಬಂದಾಗ ಮುಂದಿನ ದಿನಗಳಲ್ಲಿ ಕಾಲನೇ ಅದಕ್ಕೆಲ್ಲ ತೀರ್ಮಾನ ಮಾಡ್ತೀವಿ. ಅಲ್ಲ, ಅದು ಒತ್ತಡ ಇದ್ದೇ ಇದೆ, ಆ ಒತ್ತಡ ಇದೆ. ಬಟ್ ಅದಿನ್ನೂ ಕಾಲ ಪಕ್ವವಾಗಿಲ್ಲ, ಕಾಲ ಇನ್ನೂ ಕೂಡ ಬಂದಿಲ್ಲ. ಕಾಲ ಬಂದಾಗ ಅದಕ್ಕೆ ಉತ್ತರ ನೀಡ್ತೀವಿ. ಪಕ್ಷದವರು ತಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ಒಳ್ಳೆ ಜನಬೆಂಬಲ ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಪಕ್ಷದವರು ತಮ್ಮನ್ನೇನಾದ್ರು ಆ ತರದ ಏನು ಇದಿಲ್ಲ, ಬೆಳವಣಿಗೆಗಳಿಲ್ಲ. ನಮ್ಮ ಮುಂದಿರ್ತಕ್ಕಂಥದ್ದು ಬಡವರಿಗೆ, ನೊಂದವರಿಗೆ, ಅಕ್ಷರ ಆರೋಗ್ಯದ ವಿಚಾರದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಅವಕಾಶ ವಂಚಿತರಿಗೆ ಒಂದು ಅವಕಾಶವನ್ನ ಕಲ್ಪಿಸುವ ಒಂದು ಸಣ್ಣ ಅವಕಾಶವನ್ನ ನಾವು ಉಪಯೋಗಿಸ್ಕೊಂಡು ಆ ಒಂದು ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಅದು ನೋಡೋಣ, ಅದನ್ನ ಮುಂದೆ ಇನ್ನೂ ಬಹಳ ದೂರ ಇದೆ. ಅದು ಆ ದಿನಗಳು ಬಂದಾಗ ನೋಡೋಣ. ಸಮಾಜ ಕಾರ್ಯಕ್ರಮ ಕಂಟಿನ್ಯೂಸ್ಲಿ ಮಾಡ್ತಾ ಹೋಗ್ತಿದ್ರೆ ಸರ್, ಪ್ರತಿ ಹಳ್ಳಿಗಳಲ್ಲೂ ಕೂಡ ಹೆಸರು ಓಡಾಡ್ತಿದೆ. ಅದಕ್ಕೋಸ್ಕರ ತಮ್ಮನ್ನ ಕೇಳ್ತಾ ಇದ್ದೀನಿ. ಇಲ್ಲ, ಅದು ಜನ ಹೇಳ್ತಾ ಇರೋದಂತೂ ನಿಜ. ಅಂದ್ರೆ ನಮ್ಮ ಮುಂದೆ ಆ ಥರದ ಯಾವುದೇ ಪ್ರಸ್ತಾವ ಇಲ್ಲ. ನಮ್ಮ ಕೆಲಸ ಏನಿದ್ರು ಹಾಸ್ಪಿಟಲ್ ನಡ್ಸ್ಕೊಂಡು ಹೋಗೋದು, ಪೇಷಂಟ್ ನೋಡೋದು, ಮತ್ತೆ ನೊಂದವರಿಗೆ ಧ್ವನಿ ಆಗ್ತಕ್ಕಂಥದ್ದು, ಆ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಅಂತ ದಿನಗಳು ಬಂದಾಗ ನೋಡೋಣ, ನಾವೇ ನಿಮ್ಗೆ ಕರೆದು ಹೇಳ್ತೀವಿ. ಆರೋಗ್ಯ ಸೇವೆ ಬಗ್ಗೆ ತಾಲೂಕಿನ ಜನರಿಗೆ ಏನ್ ಹೇಳ್ತೀವಿ ಸರ್? ಯಾಕಂದ್ರೆ ಈಗ ಆಸ್ಪತ್ರೆಗೆ ಹೋದ್ರೆ ಜನ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಭಯ ಪಡ್ತಾರೆ. ತಾವು ಏನು ಜನರಿಗೆ ಭರವಸೆ ಕೊಡ್ತೀವಿ?